ನಂತರ ಭದ್ರತಾ ಪಡೆಗಳು ಉಗ್ರ ನಿಗ್ರಹ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಅದರಿಂದ ಕಾಶ್ಮೀರ ಬಹುತೇಕ ಸ್ತಬ್ಧವಾಗಿದೆ. ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಬನ್ನಿ ಒಂದು ರಿಪೋರ್ಟ್. ಉಗ್ರರ ಅಬ್ಬರದಿಂದ ಜನರ ಅನ್ನಕ್ಕೆ ಬಿತ್ತು ಕಲ್ಲು. ಕಾಶ್ಮೀರದ ಅರ್ಧಕ್ಕರ್ಧ ಪ್ರವಾಸಿ ತಾಣ ಬಂದ್. ಪಹಲ್ಗಾಮ್ ಉಗ್ರ ದಾಳಿ 26 ಅಮಾಯಕರ ಜೀವ ಬಲಿ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದ ಅನ್ನಕ್ಕೆ ಕಲ್ಲು ಹಾಕಿದೆ. ಕಣಿವೆನಾಡು ಇತ್ತೀಚೆಗೆ ಪ್ರಗತಿಯತ್ತ ಸಾಗುತ್ತಿತ್ತು. ಪ್ರವಾಸಿ ತಾಣಗಳು ಅಲ್ಲಿನ ಯುವಕರಿಗೆ ಉದ್ಯೋಗಾವಕಾಶ, ಉತ್ತಮ ಆದಾಯ ತಂದುಕೊಡುತ್ತಿತ್ತು. ಅದೆಲ್ಲದಕ್ಕೂ ಪಾಕ್ ಉಗ್ರರು ಕಲ್ಲು ಹಾಕಿದ್ದಾರೆ. ಬರೋಬ್ಬರಿ 48 ಪ್ರವಾಸಿ ತಾಣ ಬಂದ್. 26 ಅಮಾಯಕರನ್ನ ಬಲಿ ಪಡೆದ ಬಳಿಕ ಕಾಶ್ಮೀರದ ಕಣಿವೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳೀಯ ಸರ್ಕಾರ ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾತ್ಕಾಲಿಕವಾಗಿ ಮುಚ್ಚಿದೆ. ಜಮ್ಮು ಕಾಶ್ಮೀರಕ್ಕೆ ಬರುತ್ತಿಲ್ಲ ಪ್ರವಾಸಿಗರು. ಭಯೋತ್ಪಾದಕರ ದಾಳಿ ನಡೆದ ಒಂದು ದಿನದ ನಂತರ ಅಂದರೆ ಏಪ್ರಿಲ್ 23ರಿಂದ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕುಸಿತ ಕಂಡಿದೆ. 112 ವಿಮಾನಗಳ ಮೂಲಕ 17,653 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. 6,561 ಜನ ಕಣಿವೆಗೆ ಬಂದಿದ್ರೆ 11,092 ಜನರು ಕಾಶ್ಮೀರ ತೊರೆದಿದ್ದಾರೆ. ಆದ್ದರಿಂದ ಭೂಲೋಕ ಸ್ವರ್ಗ ಅಂತ ಕರೆಸಿಕೊಳ್ಳೋ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಬಹುತೇಕ ಸ್ತಬ್ಧವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಂತರ ಭದ್ರತಾ ಪಡೆಗಳು ಉಗ್ರ ನಿಗ್ರಹ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಅದರಿಂದ ಕಾಶ್ಮೀರ ಬಹುತೇಕ ಸ್ತಬ್ಧವಾಗಿದೆ. ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಬನ್ನಿ ಒಂದು ರಿಪೋರ್ಟ್. ಉಗ್ರರ ಅಬ್ಬರದಿಂದ ಜನರ ಅನ್ನಕ್ಕೆ ಬಿತ್ತು ಕಲ್ಲು. ಕಾಶ್ಮೀರದ ಅರ್ಧಕ್ಕರ್ಧ ಪ್ರವಾಸಿ ತಾಣ ಬಂದ್. ಪಹಲ್ಗಾಮ್ ಉಗ್ರ ದಾಳಿ 26 ಅಮಾಯಕರ ಜೀವ ಬಲಿ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದ ಅನ್ನಕ್ಕೆ ಕಲ್ಲು ಹಾಕಿದೆ. ಕಣಿವೆನಾಡು ಇತ್ತೀಚೆಗೆ ಪ್ರಗತಿಯತ್ತ ಸಾಗುತ್ತಿತ್ತು. ಪ್ರವಾಸಿ ತಾಣಗಳು ಅಲ್ಲಿನ ಯುವಕರಿಗೆ ಉದ್ಯೋಗಾವಕಾಶ, ಉತ್ತಮ ಆದಾಯ ತಂದುಕೊಡುತ್ತಿತ್ತು. ಅದೆಲ್ಲದಕ್ಕೂ ಪಾಕ್ ಉಗ್ರರು ಕಲ್ಲು ಹಾಕಿದ್ದಾರೆ. ಬರೋಬ್ಬರಿ 48 ಪ್ರವಾಸಿ ತಾಣ ಬಂದ್. 26 ಅಮಾಯಕರನ್ನ ಬಲಿ ಪಡೆದ ಬಳಿಕ ಕಾಶ್ಮೀರದ ಕಣಿವೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳೀಯ ಸರ್ಕಾರ ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾತ್ಕಾಲಿಕವಾಗಿ ಮುಚ್ಚಿದೆ. ಜಮ್ಮು ಕಾಶ್ಮೀರಕ್ಕೆ ಬರುತ್ತಿಲ್ಲ ಪ್ರವಾಸಿಗರು. ಭಯೋತ್ಪಾದಕರ ದಾಳಿ ನಡೆದ ಒಂದು ದಿನದ ನಂತರ ಅಂದರೆ ಏಪ್ರಿಲ್ 23ರಿಂದ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕುಸಿತ ಕಂಡಿದೆ. 112 ವಿಮಾನಗಳ ಮೂಲಕ 17,653 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. 6,561 ಜನ ಕಣಿವೆಗೆ ಬಂದಿದ್ರೆ 11,092 ಜನರು ಕಾಶ್ಮೀರ ತೊರೆದಿದ್ದಾರೆ. ಆದ್ದರಿಂದ ಭೂಲೋಕ ಸ್ವರ್ಗ ಅಂತ ಕರೆಸಿಕೊಳ್ಳೋ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಬಹುತೇಕ ಸ್ತಬ್ಧವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಂತರ ಭದ್ರತಾ ಪಡೆಗಳು ಉಗ್ರ ನಿಗ್ರಹ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಅದರಿಂದ ಕಾಶ್ಮೀರ ಬಹುತೇಕ ಸ್ತಬ್ಧವಾಗಿದೆ. ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಬನ್ನಿ ಒಂದು ರಿಪೋರ್ಟ್. ಉಗ್ರರ ಅಬ್ಬರದಿಂದ ಜನರ ಅನ್ನಕ್ಕೆ ಬಿತ್ತು ಕಲ್ಲು. ಕಾಶ್ಮೀರದ ಅರ್ಧಕ್ಕರ್ಧ ಪ್ರವಾಸಿ ತಾಣ ಬಂದ್. ಪಹಲ್ಗಾಮ್ ಉಗ್ರ ದಾಳಿ 26 ಅಮಾಯಕರ ಜೀವ ಬಲಿ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದ ಅನ್ನಕ್ಕೆ ಕಲ್ಲು ಹಾಕಿದೆ. ಕಣಿವೆನಾಡು ಇತ್ತೀಚೆಗೆ ಪ್ರಗತಿಯತ್ತ ಸಾಗುತ್ತಿತ್ತು. ಪ್ರವಾಸಿ ತಾಣಗಳು ಅಲ್ಲಿನ ಯುವಕರಿಗೆ ಉದ್ಯೋಗಾವಕಾಶ, ಉತ್ತಮ ಆದಾಯ ತಂದುಕೊಡುತ್ತಿತ್ತು. ಅದೆಲ್ಲದಕ್ಕೂ ಪಾಕ್ ಉಗ್ರರು ಕಲ್ಲು ಹಾಕಿದ್ದಾರೆ. ಬರೋಬ್ಬರಿ 48 ಪ್ರವಾಸಿ ತಾಣ ಬಂದ್. 26 ಅಮಾಯಕರನ್ನ ಬಲಿ ಪಡೆದ ಬಳಿಕ ಕಾಶ್ಮೀರದ ಕಣಿವೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳೀಯ ಸರ್ಕಾರ ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾತ್ಕಾಲಿಕವಾಗಿ ಮುಚ್ಚಿದೆ.
ಜಮ್ಮು ಕಾಶ್ಮೀರಕ್ಕೆ ಬರುತ್ತಿಲ್ಲ ಪ್ರವಾಸಿಗರು. ಭಯೋತ್ಪಾದಕರ ದಾಳಿ ನಡೆದ ಒಂದು ದಿನದ ನಂತರ ಅಂದರೆ ಏಪ್ರಿಲ್ 23ರಿಂದ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕುಸಿತ ಕಂಡಿದೆ. 112 ವಿಮಾನಗಳ ಮೂಲಕ 17,653 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. 6,561 ಜನ ಕಣಿವೆಗೆ ಬಂದಿದ್ರೆ 11,092 ಜನರು ಕಾಶ್ಮೀರ ತೊರೆದಿದ್ದಾರೆ. ಆದ್ದರಿಂದ ಭೂಲೋಕ ಸ್ವರ್ಗ ಅಂತ ಕರೆಸಿಕೊಳ್ಳೋ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಬಹುತೇಕ ಸ್ತಬ್ಧವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನಂತರ ಭದ್ರತಾ ಪಡೆಗಳು ಉಗ್ರ ನಿಗ್ರಹ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಅದರಿಂದ ಕಾಶ್ಮೀರ ಬಹುತೇಕ ಸ್ತಬ್ಧವಾಗಿದೆ. ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಬನ್ನಿ ಒಂದು ರಿಪೋರ್ಟ್. ಉಗ್ರರ ಅಬ್ಬರದಿಂದ ಜನರ ಅನ್ನಕ್ಕೆ ಬಿತ್ತು ಕಲ್ಲು. ಕಾಶ್ಮೀರದ ಅರ್ಧಕ್ಕರ್ಧ ಪ್ರವಾಸಿ ತಾಣ ಬಂದ್. ಪಹಲ್ಗಾಮ್ ಉಗ್ರ ದಾಳಿ 26 ಅಮಾಯಕರ ಜೀವ ಬಲಿ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದ ಅನ್ನಕ್ಕೆ ಕಲ್ಲು ಹಾಕಿದೆ. ಕಣಿವೆನಾಡು ಇತ್ತೀಚೆಗೆ ಪ್ರಗತಿಯತ್ತ ಸಾಗುತ್ತಿತ್ತು. ಪ್ರವಾಸಿ ತಾಣಗಳು ಅಲ್ಲಿನ ಯುವಕರಿಗೆ ಉದ್ಯೋಗಾವಕಾಶ, ಉತ್ತಮ ಆದಾಯ ತಂದುಕೊಡುತ್ತಿತ್ತು. ಅದೆಲ್ಲದಕ್ಕೂ ಪಾಕ್ ಉಗ್ರರು ಕಲ್ಲು ಹಾಕಿದ್ದಾರೆ. ಬರೋಬ್ಬರಿ 48 ಪ್ರವಾಸಿ ತಾಣ ಬಂದ್. 26 ಅಮಾಯಕರನ್ನ ಬಲಿ ಪಡೆದ ಬಳಿಕ ಕಾಶ್ಮೀರದ ಕಣಿವೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳೀಯ ಸರ್ಕಾರ ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾತ್ಕಾಲಿಕವಾಗಿ ಮುಚ್ಚಿದೆ. ಜಮ್ಮು ಕಾಶ್ಮೀರಕ್ಕೆ ಬರುತ್ತಿಲ್ಲ ಪ್ರವಾಸಿಗರು. ಭಯೋತ್ಪಾದಕರ ದಾಳಿ ನಡೆದ ಒಂದು ದಿನದ ನಂತರ ಅಂದರೆ ಏಪ್ರಿಲ್ 23ರಿಂದ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕುಸಿತ ಕಂಡಿದೆ. 112 ವಿಮಾನಗಳ ಮೂಲಕ 17,653 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. 6,561 ಜನ ಕಣಿವೆಗೆ ಬಂದಿದ್ರೆ 11,092 ಜನರು ಕಾಶ್ಮೀರ ತೊರೆದಿದ್ದಾರೆ. ಆದ್ದರಿಂದ ಭೂಲೋಕ ಸ್ವರ್ಗ ಅಂತ ಕರೆಸಿಕೊಳ್ಳೋ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಬಹುತೇಕ ಸ್ತಬ್ಧವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನಂತರ ಭದ್ರತಾ ಪಡೆಗಳು ಉಗ್ರ ನಿಗ್ರಹ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಅದರಿಂದ ಕಾಶ್ಮೀರ ಬಹುತೇಕ ಸ್ತಬ್ಧವಾಗಿದೆ. ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಬನ್ನಿ ಒಂದು ರಿಪೋರ್ಟ್. ಉಗ್ರರ ಅಬ್ಬರದಿಂದ ಜನರ ಅನ್ನಕ್ಕೆ ಬಿತ್ತು ಕಲ್ಲು. ಕಾಶ್ಮೀರದ ಅರ್ಧಕ್ಕರ್ಧ ಪ್ರವಾಸಿ ತಾಣ ಬಂದ್. ಪಹಲ್ಗಾಮ್ ಉಗ್ರ ದಾಳಿ 26 ಅಮಾಯಕರ ಜೀವ ಬಲಿ ತೆಗೆದುಕೊಂಡಿದೆ. ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದ ಅನ್ನಕ್ಕೆ ಕಲ್ಲು ಹಾಕಿದೆ. ಕಣಿವೆನಾಡು ಇತ್ತೀಚೆಗೆ ಪ್ರಗತಿಯತ್ತ ಸಾಗುತ್ತಿತ್ತು. ಪ್ರವಾಸಿ ತಾಣಗಳು ಅಲ್ಲಿನ ಯುವಕರಿಗೆ ಉದ್ಯೋಗಾವಕಾಶ, ಉತ್ತಮ ಆದಾಯ ತಂದುಕೊಡುತ್ತಿತ್ತು. ಅದೆಲ್ಲದಕ್ಕೂ ಪಾಕ್ ಉಗ್ರರು ಕಲ್ಲು ಹಾಕಿದ್ದಾರೆ. ಬರೋಬ್ಬರಿ 48 ಪ್ರವಾಸಿ ತಾಣ ಬಂದ್. 26 ಅಮಾಯಕರನ್ನ ಬಲಿ ಪಡೆದ ಬಳಿಕ ಕಾಶ್ಮೀರದ ಕಣಿವೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸ್ಥಳೀಯ ಸರ್ಕಾರ ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾತ್ಕಾಲಿಕವಾಗಿ ಮುಚ್ಚಿದೆ. ಜಮ್ಮು ಕಾಶ್ಮೀರಕ್ಕೆ ಬರುತ್ತಿಲ್ಲ ಪ್ರವಾಸಿಗರು. ಭಯೋತ್ಪಾದಕರ ದಾಳಿ ನಡೆದ ಒಂದು ದಿನದ ನಂತರ ಅಂದರೆ ಏಪ್ರಿಲ್ 23ರಿಂದ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕುಸಿತ ಕಂಡಿದೆ. 112 ವಿಮಾನಗಳ ಮೂಲಕ 17,653 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. 6,561 ಜನ ಕಣಿವೆಗೆ ಬಂದಿದ್ರೆ 11,092 ಜನರು ಕಾಶ್ಮೀರ ತೊರೆದಿದ್ದಾರೆ. ಆದ್ದರಿಂದ ಭೂಲೋಕ ಸ್ವರ್ಗ ಅಂತ ಕರೆಸಿಕೊಳ್ಳೋ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಬಹುತೇಕ ಸ್ತಬ್ಧವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನಂತರ ಭದ್ರತಾ ಪಡೆಗಳು ಉಗ್ರ ನಿಗ್ರಹ ಕಾರ್ಯಾಚರಣೆ ತೀವ್ರಗೊಳಿಸಿದೆ. ಅದರಿಂದ ಕಾಶ್ಮೀರ ಬಹುತೇಕ ಸ್ತಬ್ಧವಾಗಿದೆ. ಕಾಶ್ಮೀರದಾದ್ಯಂತ 87 ಪ್ರವಾಸಿ ತಾಣಗಳ ಪೈಕಿ 48 ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಬನ್ನಿ ಒಂದು ರಿಪೋರ್ಟ್. ಉಗ್ರರ ಅಬ್ಬರದಿಂದ ಜನರ ಅನ್ನಕ್ಕೆ ಬಿತ್ತು ಕಲ್ಲು. ಕಾಶ್ಮೀರದ ಅರ್ಧಕ್ಕರ್ಧ ಪ್ರವಾಸಿ ತಾಣ ಬಂದ್. ಪಹಲ್ಗಾಮ್ ಉಗ್ರ ದಾಳಿ 26 ಅಮಾಯಕರ ಜೀವ